ನಮಸ್ಕಾರ ಎಲ್ಲರಿಗೂ ವರ್ಷ ವ್ಲಾಗ್ಗೆ ಸ್ವಾಗತ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮತ್ತು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಕಮೆಂಟ್ ಮಾಡಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನೀವು ಕಮೆಂಟ್ ಮಾಡಬಹುದು. ಅದರಿಂದಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ದಿನಕ್ಕೆ ಎಷ್ಟು ಅರ್ನಿಂಗ್ ಮಾಡ್ತೀರಾ? ದಿನಕ್ಕೆ ಒಂದು 5,000 ರಿಂದ 6,000 ರೂಪಾಯಿ ಮಾಡ್ತೀವಿ ನಾವು. ಕಸ್ಟಮರ್ ರಶ್ ಇದ್ರೆ, ಕಸ್ಟಮರ್ ಇಲ್ಲ ಅಂದ್ರೆ ಒಂದು 3,000 ರಿಂದ 4,000 ಆಗುತ್ತೆ. ಇಷ್ಟೆಲ್ಲ ಐಟಮ್ ರೆಡಿ ಮಾಡ್ಬೇಕಂದ್ರೆ ನೀವು ಎಷ್ಟು ಗಂಟೆಗೆ ಎದ್ದಿರ್ತೀರಿ? ಬೆಳಗ್ಗೆ 4 ಗಂಟೆಗೆ. 4 ಗಂಟೆ ಹಾ ಅಲ್ರಿ. ಇವೆಲ್ಲ ಐಟಮ್ ನೀವೇ ಒಬ್ಬರೇ ಮಾಡ್ತಾರೆ, ಮನೆಗೆ ಯಾರು ಹೆಲ್ಪ್ ಮಾಡ್ತಾರೆ? ನಾವ್ ಒಬ್ರೇ ರೀ ಮಾಡೋದು. ಒಬ್ಬರೇ ಐಟಮ್ ರೆಡಿ ಎಲ್ಲ ಮಾಡೋದು ನಾವ್ ಒಬ್ರೇ. ಈಗ ನೀವ್ ಒಬ್ಬರೇ ಮ್ಯಾನೇಜ್ ಮಾಡ್ತೀರಾ? ನಿಮ್ಗೆ ಹೆಲ್ಪ್ ಮಾಡಕ್ ಅದಾರ? ಹೆಲ್ಪ್ ಮಾಡಕ್ ಸಿಗ್ಲಾರ ಲೇಬರ್ ಸಿಗ್ಲಾರ ಒಬ್ರು ಅವರು. ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರಾ? ನಾವು ಗೋಲ್ಡ್ ಗೋಲ್ಡ್ ಡಬ್ಬ ತರ್ತೇವ್ರಿ. ಡಬ್ಬದಿಂದ ಅಂದ್ರೆ ಈ ಗಾಡಿನ ಈ ರೀತಿ ಸಿಸ್ಟಮ್ ಮಾಡ್ಕೊಟ್ಟಾರೆ, ಎಲ್ಲಿ ಮಾಡ್ತೀರಾ? ನಾವು ವೆಲ್ಡಿಂಗ್ ವರ್ಕ್ಸ್ ಅಲ್ಲಿ ಮಾಡಿಸ್ತೇವ್ರಿ. ಇದನ್ನ ಬರೇ ಗಾಡಿಗಳನ್ನ ತಗೊಂಡು ಈ ತರ ಡಬ್ಬನ ವೆಲ್ಡಿಂಗ್ ವರ್ಕ್ಸ್ ಅಲ್ಲಿ ಮಾಡಿಸ್ತಾರೆ. ಎಷ್ಟು ಖರ್ಚು ಬರ್ತದೆ ಅದಕ್ಕೆ? ಅಂದ್ರೆ ಒಂದೂವರೆ 1,80,000 ರೂಪಾಯಿ ಬರುತ್ತೆ ಎಲ್ಲ ರೆಡಿ ಮಾಡ್ಬೇಕಂದ್ರೆ. ಗಾಡಿ ಈ ಸ್ಟಿಕ್ಕರ್, ಪೇಂಟ್ ಗಿಂಟ್ ಎಲ್ಲ ಸೇರಿ ಅಂದ್ರೆ ಮಾಡೋದಕ್ಕಷ್ಟ, ಈ ರೀತಿ ಮಾಡೋದಕ್ಕಷ್ಟ 1,80,000. ಹಾ, ಎಲ್ಲ ಗಾಡಿ ಅಮೌಂಟ್ ಎಲ್ಲ ಸೇರಿ ಮಾಡೋದು. ಗಾಡಿ ಅಮೌಂಟ್ ಬಿಟ್ಟು ಹೇಳತ್ತೀರಿ? ಗಾಡಿ ಅಮೌಂಟ್ ಸೇರಿ ಒಟ್ಟ 1 ಲಕ್ಷದಿಂದ 1,80,000 ರೂಪಾಯಿ ಆಗುತ್ತೆ. ಅಂದ್ರೆ ಇಲ್ಲಿ ಒಂದು ಒಲೆ ಇಟ್ಕೊಂಡು ಒಂದ್ರಲ್ಲಿ ಎಣ್ಣೆ ಬಳೆ, ಒಂದ್ರಲ್ಲಿ ಪಡ್ಡಿಂಡ್ ಹಾಕ್ತಿವಿ. ಇದೇ ಕಲೆಕ್ಷನ್ ಸಿಲಿಂಡರ್ನ ಅಲ್ಲಿ ಇಡ್ಲಿ ಬಾಕ್ಸ್ ಅಲ್ಲಿ ಇಟ್ಕೊಂಡಿರುತ್ತೆ. ಈ ಕಡೆ ಎಲ್ಲ ಐಟಮ್ಸ್ ಎಲ್ಲ ಪೂರಿ, ಪಲಾವು, ಚಿತ್ರಾನ್ನ, ಸಾಂಬಾರ್ ಚಟ್ನಿ ಹಾಕಂಗ. ಯಾವ ವಡ? ಇದು ಬರೀ ಉದ್ದಿನ ಬೇಳೆಯಿಂದ ಮಾಡೋದ್ರ ಅಂತ ಉದ್ದಿನ ವಡ. ಇದಕ್ಕೇನು ಮಿಕ್ಸ್ ಇರಲ್ರಿ, ಬರೀ ಉದ್ದಿನ ಬೇಳೆಯಿಂದ ಮಾಡ್ತಾರೆ. ಬರೀ ಉದ್ದಿನ ಬೇಳೆ ಅಷ್ಟೇ ರೀ ವಡ. ಅಕ್ಕಿ ಹಿಟ್ಟು ಏನ್ ಮಿಕ್ಸ್ ಮಾಡಲ್ಲ? ಅಕ್ಕಿ ಹಿಟ್ಟು ಏನ್ ಮಿಕ್ಸ್ ಅಲ್ಲ, ನಮ್ದು ಒರಿಜಿನಲ್ ಉದ್ದಿನ ಬೇಳೆ ಅಷ್ಟೇ ರೀ. ಉದ್ದಿನ ಬೇಳೆ ವಡ, ಉದ್ದಿನ ಹಿಟ್ಟು ನೀರಾದ್ರೆ ಮತ್ತೆ ನಾವು ಕಡ್ಲೆ ಹಿಟ್ಟು ಹಾಕ್ಬೋದು, ಉಂಡಿ ರವೆ ಹಾಕ್ಬೋದು. ಗಟ್ಟಿ ಇದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಪರ್ಸು ಪಡ್ಡು ಹಾಕ್ಬಾರ ಇಲ್ಲಿ. ಈ ಬೇರೆದವರು ಈ ರೀತಿ ಬಿಸ್ನೆಸ್ ಮಾಡಿದ್ರೆ ಮಾಡ್ಬೋದ್ರಿ. ಈಗಿನ ಸಿಲಿಂಡರ್, ಕಿರಾಣಿ ಎಲ್ಲ ರೇಟ್ಗಳಲ್ಲಿ ಜಾಸ್ತಿ ಆಗಿರೋದ್ರಿಂದ ಕೆಲವೊಬ್ರು ಮಾಡ್ತಾರೆ, ಕೆಲವೊಬ್ರು ಮಾಡಿ ಒಂದ್ ವಾರ ಮಾಡಿ ಬಿಟ್ಬಿಡ್ತಾರೆ. ಒಂದು 10 ರಿಂದ 5 ರಿಂದ 6 ವರ್ಷ ಮಾಡಿದ್ರೆ ಕಂಟಿನ್ಯೂ ಇತ್ತಂದ್ರೆ ಅವ್ರಿಗೆ ವರ್ಕೌಟ್ ಆಗುತ್ತೆ. ಒಂದ್ ವಾರದಲ್ಲಿ ಮಾಡಿ ಬಿಟ್ಟಾದ್ರೆ ವರ್ಕೌಟ್ ಆಗೋದಿಲ್ಲ.